ನಮಸ್ಕಾರ ಕರ್ನಾಟಕ. ನಿಮ್ಮೆಲ್ಲರ ಮುಂದೆ ಇವತ್ತು ಒಂದು ವಿಷಾದಕರ ಘಟನೆಯನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಒಂದೇ ಒಂದು ವಿಷಯ ಏನಪ್ಪ ಅಂತಂದರೆ ಬೀದರ್ನಲ್ಲಿ ನಡೆದಿರುವಂಥದ್ದು. ಆ ಒಂದು ಬೀದರ್ನಲ್ಲಿ ಮಲತಾಯಿ ಆಗಿರುವಂತಹ ರಾಧಾ ಎನ್ನುವಂತಹ ಮಹಿಳೆ ಒಂದು 7 ವರ್ಷದ ಮಗು ಶಾನವಿ ಎನ್ನುವಂತಹ ಮಗುವನ್ನು 3ನೇ ಮಹಡಿಯಿಂದ ದೂಕಿ ಬಿಡ್ತಾಳೆ ಅಥವಾ ತಳ್ಳಿ ಬಿಡ್ತಾಳೆ ಅನ್ನುವಂಥದ್ದು. ಎಷ್ಟೊಂದು ಆಸ್ತಿಗಾಗಿ ಒಂದು ದುಡ್ಡಿಗಾಗಿ ಏನೆಲ್ಲ ನಡೀತಾ ಇದಪ್ಪ ಅಂತಂದರೆ ತಾಯಿ ಅಂತಂದರೆ ಅದಕ್ಕೊಂದು ಭಾಳಷ್ಟು ಗೌರವ ಇರುವಂಥದ್ದು. ತಾಯಿ ಅಂದರೆ ಒಂದು ಶಕ್ತಿ, ಒಂದು ನಂಬಿಕೆ, ಒಂದು ವಿಶ್ವಾಸ, ಒಂದು ದೈವ, ಒಂದು ದೇವತೆ ಅಥವಾ ಒಂದು ದೇವರು ಎನ್ನುವಂತಹ ಮಟ್ಟಿಗೆ ನಾವು ನೋಡ್ತೇವೆ. ಆದರೆ ಇವತ್ತಿನ ದಿನಮಾನದಲ್ಲಿ ತಾಯಿಗೆ ಇರುವಂತಹ ಗೌರವ ಕಿಂಚಿತ್ತು ಕಡಿಮೆ ಆಗುತ್ತಾ ಬರುತ್ತಿದೆ ಎನ್ನುವಂಥದ್ದು. ಮತ್ತು ಹೆಣ್ಣು ಎಂದಾಗ ಒಂದು ಕರುಣೆಯ ಕಣ್ಣು ಅಂತೇಳಿ ನಾವು ಕೂಡ ಕರಿತೀವಿ. ಅಂತಹ ಹೆಣ್ಣು ಇವತ್ತು ಯಾವ ಮಟ್ಟಿಗೆ ಮುಂದುವರಿತಾ ಇದ್ದಾಳೆ ಆಸ್ತಿಗಾಗಿ ಅಥವಾ ಇನ್ನೊಂದು ವಿಚಾರಕ್ಕಾಗಿ ಅನ್ನೋದನ್ನು ನಾವೊಂದು ವಿಡಿಯೋದಲ್ಲಿ ತಿಳ್ಕೊಬೋದು. ವಿಷಯ ಎಷ್ಟೇ, ಆ ರಾಧೆ ತನ್ನ ಮಲಮಗಳನ್ನು ಅಂದರೆ ಇಲ್ಲಿ 7 ವರ್ಷದ ಮಗುವಾಗಿರುವಂಥ ಶಾನವಿ ತಾಯಿಯವರು ಈ ಒಂದು 3 ವರ್ಷಗಳ ಹಿಂದೆ ಅಥವಾ ಕೆಲವು ವರ್ಷಗಳ ಹಿಂದೆ ಒಂದು ಅನಾರೋಗ್ಯದ ಕಾರಣದಿಂದಾಗಿ ಸಾವನ್ನಪ್ಪಿರ್ತಾರೆ. ಸಾವನ್ನಪ್ಪಿರುವಂಥ ಕಾರಣಕ್ಕಾಗಿ ಆ ಶಾನವಿ ತಂದೆಯಾಗಿರುವಂತಹ ಸಿದ್ಧಾಂತ ಎನ್ನುವಂಥ ವ್ಯಕ್ತಿ ಇನ್ನೊಬ್ಬ ಮಡದಿಯನ್ನು ಅಥವಾ ಇನ್ನೊಬ್ಬ ಹೆಂಡತಿಯನ್ನು ಮಾಡಿಕೊಂಡು ಬರ್ತಾರೆ ಮಗುವನ್ನು ನೋಡ್ಕೊಳ್ಳಿಕ್ಕೋಸ್ಕರ. ಅವಳ ಹೆಸರು ರಾಧೆ ಎನ್ನುವಂಥದ್ದು. ಈಗ ಮಲತಾಯಿ ಸ್ಥಾನದಲ್ಲಿರುವಂಥದ್ದು ರಾಧೆ. ಆ ರಾಧೆಗೆ ಹೇಳ್ತಾರೆ ಅವರು ಮೊದಲೇ ಆ ಮಗುವನ್ನು ಚೆನ್ನಾಗಿ ನೋಡ್ಕೋಬೇಕು ನೀನು ಎನ್ನುವಂಥ ಕಾರಣಕ್ಕೋಸ್ಕರ ಆಕೆಗೆ ಒಂದಿಷ್ಟು ಕಂಡೀಷನ್ಸ್ ಕೂಡ ಆಗ್ತಾರೆ ಅವ್ರ ಕುಟುಂಬದವರೆಲ್ಲರೂ ಕೂಡ. ಆಯಿತು, ನಾನು ನಿಮ್ಮ ಮಗುವನ್ನು ತುಂಬ ಚೆನ್ನಾಗೇ ನೋಡ್ಕೋತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನು ಒಪ್ಪಿದ್ದು ಎನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನು ಮದುವೆ ಮಾಡ್ಕೊಂಡು ಅಲ್ಲಿ ಬರ್ತಾರೆ. ಬಂದ ನಂತರ ಎಲ್ಲವೂ ಚೆನ್ನಾಗೇ ಇತ್ತು. ಅದ ನಂತರ ಈಗ ಒಂದು 2 ವರ್ಷಗಳ ಅವಧಿ ಕಳೆದ ನಂತರ ಆಕೆಗೆ ಒಂದು ಅವಳಿ ಜವಳು ಮಕ್ಕಳುಗಳಾಗ್ತವೆ. 2 ಮಕ್ಕಳಾಗ್ತಾರೆ. ಆ 2 ಮಕ್ಕಳು ಮತ್ತು ಈ ಶಾನವಿ 3 ಮಕ್ಕಳು ಈಗ ಆಕೆಗೆ ಬಂದಿರುವಂಥದ್ದು. ಇಲ್ಲಿ ಆಕೆ ಚಿಂತನೆ ಏನಾಗುತ್ತೆ ಅನ್ನುವಂಥದ್ದು ಮನೆಯಲ್ಲಿರೋ ಕಾರಣಕ್ಕೋಸ್ಕರ ಈ ಮಗು ಮುಂದೆ ನನ್ನ ಮಕ್ಕಳಿಗೆ ಆಸ್ತಿಗಾಗಿ ಏನಾದರೂ ತೊಂದರೆ ಆಗಬಹುದು ಅಥವಾ ಇನ್ನೊಂದು ಕಾರಣಕ್ಕಾಗಿ ಆಗಿರ್ಬೋದು, ಏನೋ ಅನೇಕ ಕಾರಣಗಳು ಆಕೆ ಆ ಮಗುವನ್ನು ಕೊಲ್ಲಿಕ್ಕಾಗಿ ಯಾರೂ ಕೂಡ ಮನೆಯಲ್ಲಿ ಇಲ್ಲದಂತಹ ಸಂದರ್ಭದಲ್ಲಿ ಅಥವಾ ಎಲ್ಲರೂ ಕೂಡ ಯಾವುದೇ ಒಂದು ಘಟನೆಗಳಿಗೋ ಅಥವಾ ಯಾವುದೇ ಒಂದು ಸ್ಥಳಕ್ಕೂ ಹೋಗಿರುವಾಗ ಆಕೆ ಒಂದು ಪ್ಲಾನನ್ನು ಮಾಡ್ತಾಳೆ, ಉಪಾಯವನ್ನು ಮಾಡ್ತಾಳೆ. ಈ ಮಗುವನ್ನು ಹೇಗಾದರೂ ಕೊಲ್ಲಬೇಕು ಎನ್ನುವಂತಹ ಒಂದು ಉಪಾಯವನ್ನು ಮಾಡಿದಾಗ ಆ ಉಪಾಯಕ್ಕಾಗಿ ಮನೆ ಮೇಲೆ ನೀನು ಆಟ ಆಡ್ಕೋ ಹೋಗೋ ಅಂತೇಳಿ ಕಳಿಸಿರುವಂಥ ತಾಯಿ ಮುಂದೆ ಆ ಮಗು ಆಟ ಆಡ್ತಿರುವಂತಹ ಸಂದರ್ಭದಲ್ಲಿ ಆ 3ನೇ ಮಹಡಿಯಲ್ಲಿ ಏನೋ ಒಂದು ವಿಚಾರವನ್ನು ಮಾಡಿ ಅಥವಾ ತನ್ನ ಉಪಾಯದೊಂದಿಗೆ ಆ ಮಗುವನ್ನು ಅಲ್ಲಿಂದ ದೂಕಿ ಬಿಡುವಂಥದ್ದು. ಆ ಒಂದು ವಿಡಿಯೋವನ್ನು ತೋರಿಸ್ತೇನೆ, ನೋಡ್ಕೊಂಬನ್ನಿ. ಇಲ್ಲಿ ಆ ಮಗುವನ್ನು ತಳ್ಳಿರುವಂತಹ ರಾಧೆಯಿಂದ ಆ ಮಗು ಆ ಜಿಟಿ ಮಳೆ, ಜೋರಾಗಿರ್ತಕ್ಕಂಥ ಮಳೆ, ಈ ಸುಡುಗಾಡು ಸುಳೆಮಾನ್ ಮಳೆ, ಇದು ಒಂದು ಗಂಟು ಬಿದ್ದು ಬಿಡುತ್ತೆ. ಪಾಪ ಮಗು ಕೆಳಗೆ ಬಿದ್ದರೂ ಕೂಡ ಸಾವನ್ನಪ್ಪಿರಲಿಲ್ಲ, ಬದುಕಿತ್ತು. ಎದ್ದು ಬಂದು ಆ ಮಗು ಇನ್ನೊಬ್ಬರನ್ನ ಸಹಾಯ ಬೇಡುತ್ತಾ ಆ ಸಹಾಯ ಬೇಡುವಂತಹ ಒಂದು ಕಠೋರ ಒಂದು ದೃಶ್ಯವನ್ನು ನೋಡಲಿಕ್ಕೆ ನಾವೆಲ್ಲರೂ ಕೂಡ ಹೃದಯವನ್ನು ಗಟ್ಟಿ ಮಾಡಿಕೊಳ್ಬೇಕು. ಮತ್ತು ಆ ಮಗು ಯಾವ ರೀತಿ ಪ್ರಾಣ ಬಿಟ್ಟಿತ್ತೋ, ಯಾವ ರೀತಿ ಆ ಮಗು ನೊಂದುಕೊಂಡಿತ್ತೋ ಜೀವನದಲ್ಲಿ, ನಿಜವಾಗ್ಲೂ ಆ ವಿಡಿಯೋವನ್ನು ನೋಡುವಂತಹ ವ್ಯಕ್ತಿಗಳಲ್ಲಿ ಒಂದಷ್ಟು ನಡುಕವನ್ನು ಸೃಷ್ಟಿ ಮಾಡುವಂಥದ್ದು. ಆ ಮಗು 3ನೇ ಮಹಡಿಯಿಂದ ಬಿದ್ದರೂ ಕೂಡ ಜೀವನ ಉಳಿಸಿಕೊಂಡಿತ್ತು. ಆದರೂ ಕೊನೆಗೆ ಆ ಮಗು ಶಕ್ತಿಹೀನವಾಗಿ ತನ್ನಲ್ಲಿರುವಂಥ ಎಲ್ಲವನ್ನ ಶಕ್ತಿಯನ್ನು ಕಳ್ಕೊಂಡಿತ್ತು. ಅಷ್ಟೊತ್ತಿಗಾಗಲೇ ಅಲ್ಲಿ ಬರುತ್ತಿರುವಂತಹ ನೀವು ವಿಡಿಯೋದಲ್ಲಿ ಗಮನಿಸ್ತಿರ್ಬೋದು, ಅಲ್ಲಿ ಯಾರೋ ಒಬ್ಬರು ಬರ್ತಾರೆ, ಆ ಅಂಕಲ್ ಅಥವಾ ಆ ವ್ಯಕ್ತಿಗೆ ನನಗೇನಾದರೂ ಮಾಡಿ ಸಹಾಯ ಮಾಡಿ ಅನ್ನುವಂಥ ಕೋರಿಕೆ ಆ ಮಗು ಮಾಡ್ತಾ ಇದೆ. ಅವರಿಗೆ ದೋಸ್ತಾ ಇಲ್ಲ, ಏನಾಯಿತು, ಯಾಕೆ ಈ ಮಗು ಈ ರೀತಿ ಕೇಳ್ತಾ ಇದೆ ಈ ಮಳೆಯಲ್ಲಿ ಅನ್ನುವಂಥದ್ದನ್ನು ಅವರು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗೆ ಆ ಮಗುವನ್ನು ಏನಾಯಿತು ಅಂತಂದೇಳಿ ಆ ಏರಿಯಾದಲ್ಲಿ ಎಲ್ಲರೂ ಕೂಡ ಕೂಗುವಂಥ ಪ್ರಯತ್ನ ಮಾಡ್ತಾರೆ. ಆ ಮಗುವನ್ನು ಯಾರ್ದಿದು ಮಗು ಎನ್ನುವಂಥ ಕೂಗ್ತಾರೆ. ಆದರೂ ಕೂಡ ಅವ್ರಿಗೇನು ದೋಚಂಗಿಲ್ಲ. ಕೊನೆಗೆ ಅಲ್ಲಿರುವಂಥ ಒಬ್ಬ ಯುವಕ ಬರ್ತಾನೆ. ಆ ಯುವಕ ಬಂದುಬಿಟ್ಟು ನೋಡಿದಾಗ ಆ ಮಗು ತನ್ನಲ್ಲಿರುವಂಥ ಎಲ್ಲ ಶಕ್ತಿಯನ್ನು ಕಳೆದುಕೊಂಡಿತ್ತು. ಇನ್ನೇನು ಪ್ರಾಣ ಹಾರುವಂಥ ಸಮಯ ಬಂದಾಗಿತ್ತು. ಆ ಮಗು ಇನ್ನೇನು ಹೇಳ್ತಾ ಮಗು ತನ್ನ ಪ್ರಾಣವನ್ನು ಬಿಟ್ಟಿತ್ತು. ಅಂತಂದರೆ ಆ ವಿಷಯವನ್ನು ಹೇಳಕ್ಕೂ ಕೂಡ ಒಂದಷ್ಟು ಸಂಕಟ ಆಗ್ತದೆ ಅನ್ನುವಂಥದ್ದು. ಹಾಗೆ ಆ ದೃಶ್ಯವನ್ನು ಪದೇ ನೋಡೋದಾದರೆ ಆ ದೃಶ್ಯ ಒಂದು ರೀತಿಯಲ್ಲಿ ಕಣ್ಣು ತುಂಬಿ ಬರುತ್ತೆ ಅನ್ನೋದು, ಭಾವ ತುಂಬಿ ಮನದುಂಬಿ ಆ ಮಗುವನ್ನು ನಾನು ಆ ಸ್ಥಾನದಲ್ಲಿ ಏನಾದರೂ ಮಾಡಿ ಉಳಿಸ್ಕೋಬೋದಿತ್ತಲ್ಲ ಎನ್ನುವಂಥದ್ದನ್ನು ತಿಳ್ಕೊಳ್ಳೋದು. ಇದು ಹೇಗೆ ಗೊತ್ತಾಯ್ತಪ್ಪ ಅಂತಂತಂದರೆ ಎಲ್ಲರೂ ಕೂಡ ಮಗು ಆಟ ಆಡ್ತಾ ಇತ್ತು, ಹಾಗಾಗಿ ಮೇಲಿಂದ ಏನೋ ಅಪಾಯ ತಪ್ಪಿ ಕಾಲು ಜಾರಿ ಬಿದ್ದು ಸತ್ತೋಗಿರ್ಬೋದು ಅಂತ ಎಲ್ಲ ಅಲ್ಲಿ ಇರತಕ್ಕಂಥ ಏರಿಯಾದವರು ತಿಳ್ಕೊಂಡಿದ್ರು. ಆದರೆ ಅವರ ತಂದೆ ಸಿದ್ಧಾಂತ ಅವರು ಕಂಪ್ಲೇಂಟನ್ನು ಅಥವಾ ದೂರನ್ನು ಕೊಟ್ಟಾಗ
ಈ CCTV ಫುಟೇಜ್ನಲ್ಲಿ ಈ ಒಂದು ವಿಡಿಯೋ ಸಿಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯಿತು, ಆ ಮಗುವನ್ನು ಒಬ್ಬ ತಾಯಿ ತಳ್ಳಿದಾಳೆ, ಮಲತಾಯಿ ರಾಧೆ ಎನ್ನುವಂಥದ್ದು ಹೊರಬರುತ್ತೆ ಎನ್ನುವಂಥದ್ದು. ಇದೊಂದು ಭಾಳ ದುರದೃಷ್ಟಕರವಾದಂಥ ವಿಷಯ. ಮತ್ತು ಇಂತಹ ತಾಯಂದರು ಯಾವುದೇ ಮಕ್ಕಳು ಕೂಡ ಬೇಡ ಎನ್ನುವಂಥದ್ದು ನನ್ನ ವಾದ. ಇಂತಹ ಕಚಡ ಮಲತಾಯಿಗಳು ಇರುವುದು ಒಂದಷ್ಟು ದೇಶಕ್ಕೆ ಮಾರಕ. ಮತ್ತು ಆ ಮಗು ಏನು ಮಾಡಿತ್ತು ಪಾಪ, ಆ ಮಗುವನ್ನು ಬೇಕಿದ್ದರೆ ನೀವು ನಿಮ್ಮ ಗಂಡನ ಜೊತೆ ಏನಾದರೂ ಯುದ್ಧವನ್ನು ಮಾಡಿ ಅಥವಾ ಜಗಳವನ್ನು ಮಾಡಿ ನೀವೇನೋ ಒಂದು ಪರಿಹಾರವನ್ನು ಮಾಡ್ಕೋಬೋದಾಗಿತ್ತು. ಬಟ್ ಅಷ್ಟು ಹೀನಾಯ ಸ್ಥಿತಿ ನಿಮ್ಮ ಮನಸ್ಸಿಗೆ ಬರಬಾರ್ದಾಗಿತ್ತು. ಮತ್ತು ನಿನ್ನಂತಹ ತಾಯಿ ಏನು ನಿನಗೇನು ಮಕ್ಕಳಾಗ್ಯವಲ್ಲ ಆ ಮಕ್ಕಳಿಗೂ ಕೂಡ ಒಳ್ಳೆಯದಾಗಲ್ಲ ತಾಯಿ. ಇಂತಹ ಒಂದು ಪವಾಡಕ್ಕೆ ನೀ ಕೈ ಹಾಕಬಾರ್ದಾಗಿತ್ತು. ಆ ಮಗುವನ್ನು ನೋಡ್ರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ. ಆ ಮಗುವನ್ನು ನೋಡಿದರೆ ಕೊಲ್ಲುವಂಥದ್ದಲ್ಲ, ಒಂದು ಕೇಡು ಮಾತನ್ನು ಬೈಯುವಂಥದ್ದು ಕೂಡ ನಮ್ಮ ಬಾಯಲ್ಲಿ ಬರಲ್ಲ. ಅಷ್ಟು ಮುಗ್ಧತೆಯಿಂದ ಅಷ್ಟು ಮುದ್ದಾಗಿರುವಂಥ ಮಗು, ಕೇವಲ 7 ವರ್ಷದ ಮಗು. ಆ 7 ವರ್ಷದ ಮಗುವಿನ ಜೊತೆಗೆ ನೀವು ಯುದ್ಧವನ್ನು ಮಾಡಿದ್ರಲ್ಲ, ಅಥವಾ ನಿಮ್ಮ ಸೇಡನ್ನು ತೀರಿಸ್ಕೊಂಡ್ರಲ್ಲ, ಅಥವಾ ನಿಮ್ಮ ಉಪಾಯವನ್ನು ಮಾಡಿದ್ರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ತಾಯಿ? ನಿನಗೆ ತಾಯಿ ಅನ್ನುವುದು ಕೂಡ ಬಹಳ ದೊಡ್ಡದಾಗಿರ್ತಕ್ಕಂಥ ಪದ. ನಿಮ್ಮಂತಹ ಹೆಣ್ಣುಗಳು ಈ ಸಮಾಜದಲ್ಲಿ ಹುಟ್ಟಬಾರ್ದಾಗಿತ್ತು. ಇಂತಹ ಕೆಟ್ಟ ಹೆಂಗಸರು ನೀನು ಅಷ್ಟು ಕೆಟ್ಟ ಹೆಂಗಸು ನೀನು ಎನ್ನುವಂಥದ್ದನ್ನು ನಾನು ಪದೇ ಪದೇ ಹೇಳಿದರೂ ಕೂಡ ಸಿಟ್ಟು ಹೋಗಲ್ಲ. ಹಾಗೆ ನಿಮ್ಮಂತಹ ತಾಯಿಗಳು, ನಿಮ್ಮಂಥ ಹೆಣ್ಣುಗಳು ಈ ಭೂಮಿ ಮೇಲೆ ಮತ್ತೊಮ್ಮೆ ಹುಟ್ಟುವುದು ಬೇಡ. ಆ ಮಗುವನ್ನು ನೋಡಿದ್ರೆ ಪದೇ ಪದೇ ಮಗುವನ್ನು ನೋಡಬೇಕನ್ಸುತ್ತೆ. ಆ ಮಗು ಪಾಪ ತಾಯಿ ಇಲ್ಲದೆ ಬೆಳೆದಿರುವಂಥ ಮಗು. ಅದು ತಾಯಿ ಅಚಾನಕ್ಕಾಗಿ ಅನಾರೋಗ್ಯದಿಂದ ಕಾರಣವಾಗಿ ಮಡದಿರುವಂಥದ್ದು. ಆ ತಂದೆಯ ಪ್ರೀತಿಯನ್ನು ಕೂಡ ಕಾಣಲಿಕ್ಕೆ ಆಗಲಿಲ್ಲ ಆ ಮಗುವಿಗೆ ಕೊನೆಗಾಲಕ್ಕೂ ಕೂಡ. ಆ ವಯಸ್ಸಲ್ಲಿ ಏನು ಮಾಡಬಹುದಾಗಿತ್ತು? ಬಂದು ಇನ್ನೊಬ್ಬರನ್ನು ಸಹಾಯ ಕೇಳ್ತಾಳೆ. ಆ ದೃಶ್ಯ ನೋಡ್ರಿ, ಒಂದು ಸ್ವಲ್ಪ ಸಹಾಯ ಕೇಳುವಂಥ ದೃಶ್ಯ ಒಂದಷ್ಟು ಕರಳನ್ನು ಕಿವಿಚಿ ತರುವಂಥದ್ದು. ಆ ವಿಷಯದ ಬಗ್ಗೆ ಹೇಳೋಕ್ಕೂ ಕೂಡ ನನಗೆ ಸಂಕಟ ಆಗ್ತದೆ. ಆ ಮಗು ಪಾಪ ಹೇಳ್ತಾ ಹೇಳುವಷ್ಟು ಶಕ್ತಿ ಕೂಡ ಇರಲಿಲ್ಲ ಆ ಮಗುವಿಗೆ. ಹೇಳುವಂತಹ ಒಂದು ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಆ ಮಗು.